ನಿನ್ನೆ ಮಾಧ್ಯಮದ ಎಲ್ಲ ನನ್ನ ಸಹೋದರರು ಕೂಡ ಬೀಮ್ಸ್ಗೆ ಮುಚ್ಚಿಡುವಂಥ ಪ್ರಮೇಯನೇ ಇಲ್ಲ. ನಾನು ಕೂಡ ನಿನ್ನೆ ಆಗಲಿ ಇವತ್ತಾಗಲಿ ಮಾಧ್ಯಮದಲ್ಲಿ ಬಂದ ತಕ್ಷಣ ನಾನು ಕೂಡ DHO ಅವ್ರನ್ನ ಕರೆದು, ಜಿಲ್ಲಾ ನಮ್ಮ ಹೆಲ್ತ್ ಆಫೀಸರ್ನ ಕರೆದು ಮತ್ತು ಬೀಮ್ಸ್ ಡೈರೆಕ್ಟರ್ನ ಕರೆದು ನಾನು ಮಾತಾಡಿದ್ದೀನಿ. ಇವತ್ತು ಬೆಳಗ್ಗೆ ಕೂಡ ಒಂದು ಚರ್ಚೆ ಮಾಡಿದ್ದೀನಿ. ಅಂಶಗಳನ್ನ ತೆಗೆದುಕೊಂಡಿದ್ದೀನಿ. ಯಾವ್ಯಾವ ಕಾರಣಕ್ಕೆ ಬಾಣಂತಿಯರ ಸಾವು ಆಗಿರ್ಬೋದು ಅಥವಾ ಯಾವ ಕಾರಣಕ್ಕೆ ಹಸುಗೂಸುಗಳ ಸಾವಾಗಿದೆ ಅದೆಲ್ಲ ಅಂಶಗಳನ್ನ ತೆಗೆದುಕೊಂಡಿದ್ದೀನಿ. ಸಾವನ್ನ ಪ್ರಿವೆಂಟ್ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲ ನಾವು ಮಾಡ್ತಾ ಇದ್ದೀವಿ. ಸೊ ಸ್ಟೇಟ್ ಪರ್ಸೆಂಟೇಜ್ನ ಕಂಪೇರ್ ಮಾಡಿದ್ರೆ ನಮ್ಮ ಜಿಲ್ಲೆ 54 ಲಕ್ಷ ಜನಸಂಖ್ಯೆ ಇರುವಂತ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆ ಬೆಂಗಳೂರನ್ನ ಬಿಟ್ಟರೆ. ಸೊ 54 ಲಕ್ಷ ಜನಸಂಖ್ಯೆ ತೆಗೆದುಕೊಂಡಾಗ ಅಂಶಗಳು ಸ್ವಲ್ಪ ಜಾಸ್ತಿಯಾಗಿ ಸಾಗೋದು ಸಹಜ. ಬಟ್ ಡಿಸ್ಟಿಕ್ ಟು ಡಿಸ್ಟಿಕ್ ಕಂಪೇರ್ ಮಾಡಲಿಕ್ಕೆ ನಮ್ಮ ಜಿಲ್ಲೆಯನ್ನ ಬರ್ಲಿಕ್ಕೆ ಆಗೋದಿಲ್ಲ. ಇನ್ನೂ ಒಂದು ಮಾತನ್ನ ಹೇಳಬೇಕು ಅಂತಂದ್ರೆ, ಕಾರವಾರದಲ್ಲಿ ತುಂಬಾ ಕ್ರಿಟಿಕಲ್ ಕಂಡೀಷನ್, ಕಾರವಾರ ಜಿಲ್ಲೆಯಲ್ಲಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತುಂಬಾ ಕ್ರಿಟಿಕಲ್ ಕಂಡೀಷನ್ ಇದ್ದಂಥವ್ರು ಬೆಳಗಾಂ ಬೀಮ್ಸ್ ಆಸ್ಪತ್ರೆಗೆ ಬರ್ತಾರೆ. ಬಾಗಲಕೋಟೆ, ಬಿಜಾಪುರ ಜಿಲ್ಲೆಯಲ್ಲಿ ತುಂಬಾ ಕ್ರಿಟಿಕಲ್ ಇದ್ದಂಥ ಪೇಷಂಟ್ಗಳು ಕೂಡ ಬೆಳಗಾಂಗೆ ಬರ್ತಾರೆ. ಆದ್ರೆ ಸ್ಟೇಟ್ ಪರ್ಸೆಂಟೇಜ್ ಅನ್ನ ತೆಗೆದುಕೊಂಡಾಗ ಬೆಳಗಾವಿ ಜಿಲ್ಲೆಯನ್ನ ಕಂಪೇರ್ ಮಾಡಿದಾಗ ನಾವು ಬಹಳಷ್ಟು ಕಡಿಮೆ ಇದೀವಿ. ಇನ್ನೂ ಕಡಿಮೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಈ ಕಾರಣ ಏನು? ಬಹಳಷ್ಟು ಕಾರಣಗಳಿದಾವೆ. ಅದಕ್ಕೆ ಆ ಒಂದು ಏನು ಬಳ್ಳಾರಿಯ ಪ್ರಕರಣಕ್ಕೆ ಬೆಳಗಾವಿಯ ಬೀಮ್ಸ್ಗೆ ಏನು ಸಂಬಂಧ ಇಲ್ಲ. ಮೊದಲನೇದಾಗಿ ತಮ್ಮ ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ, ಬೀಮ್ಸ್ ಆಸ್ಪತ್ರೆ ಇಡೀ ಭಾರತ ದೇಶದಲ್ಲಿಯೇ ಬಹಳಷ್ಟು ಮುಂದುವರೆದಂತ ಆಸ್ಪತ್ರೆ ಇದೆ. ಅದರಲ್ಲೂ ನಮ್ಮ ಅಂದ್ರೆ ಮಕ್ಕಳ ಆಸ್ಪತ್ರೆ ಆಗಿರ್ಬೋದು ಅಥವಾ ಈ ಗೈನಕ್ ಇದಿರ್ಬೋದು, ನಮ್ಮ ಬೀಮ್ಸ್ ನಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ದೇಶದ ಹೆಲ್ತ್ ಆರ್ಗನೈಸೇಷನ್ ಇದಕ್ಕೆ 6ನೇ ಸ್ಥಾನ, ದೇಶದಲ್ಲಿ 6ನೇ ಸ್ಥಾನ ಬೀಮ್ಸ್ ಇದೆ. ಸೊ ಇದನ್ನೆಲ್ಲ ನಾವು ನೋಡಿದಾಗ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೀವು ಏನ್ ಕಾರಣ ಅಂತ ಹೇಳಿದ್ರಲ್ಲ, ಕಾರಣಗಳು ಬಹಳಷ್ಟು ಇದಾವೆ. ಕಾರಣಗಳು ಪ್ರಿಮೆಚ್ಯೂರ್ ಬೇಬಿ ಇದೆ, ಕಾರಣಗಳು ಕಬ್ಬಿನಾಂಶ ಕೊರತೆ ಇದೆ, ಕಾರಣ BP ಅಂದ್ರೆ ರಕ್ತದ ಒತ್ತಡ ಇದೆ, ಕಾರಣ ಪ್ರಿಮೆಚ್ಯೂರ್ ಬೇಬಿ ಅಂದ್ರೆ 6 ತಿಂಗಳು ಹುಟ್ಟಿರ್ಬೋದು, 7 ತಿಂಗಳು ಹುಟ್ಟಿರ್ಬೋದು, ಕಾರಣ ಈ ಗೌಂಡಿ ಕೆಲಸ ಮಾಡ್ತಿರ್ತಾರೆ ಅಥವಾ ಈ ನಮ್ಮ ಕುರಿ ಕಾಯುವಂತ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇಂಥಲ್ಲಿ ರಕ್ತಹೀನತೆ ಕಾರಣ, ಹಿಮೋಗ್ಲೋಬಿನ್ ಕಡಿಮೆ ಆಗಿರುವಂತ ಕಾರಣ ಇರ್ಬೋದು, ಅಥವಾ ಪೌಷ್ಟಿಕಾಂಶ ಕಾರಣ ಇರ್ಬೋದು, ಮತ್ತು ಹಲವು ಕಾರಣಗಳಿರ್ತವೆ. ಸೊ ಎಲ್ಲಾ ಕಾರಣಗಳನ್ನ ಕ್ರೋಢೀಕರಣ ನಾವು ಮಾಡಿದಾಗ ಬೀಮ್ಸ್ ಆಸ್ಪತ್ರೆಯಲ್ಲಿ ಮಕ್ಕಳ ಜನನ, ಆ ಜನದ ಜೊತೆ ಏನು ಮರಣ ಅಂತ ಹೇಳ್ತಾ ಇದ್ದಾರೆ, 1 ಲಕ್ಷ ಮಕ್ಕಳು ಹುಟ್ಟಿದ್ರೆ ಅದರಲ್ಲಿ 28 ಮಕ್ಕಳು ತೀರ್ಕೊಂಡಿದ್ದಾವೆ. ಆ 28 ಮಕ್ಕಳು ಒಂದೇ ಕಾರಣ ಅಂತ ಸ್ಪೆಸಿಫಿಕ್ ಆಗಿ ಹೇಳಲಿಕ್ಕೆ ಬರುವುದಿಲ್ಲ. ಜೆನೆಟಿಕ್ ಪ್ರಾಬ್ಲಮ್ ಇರುತ್ತೆ, ಹಾರ್ಟ್ ನಲ್ಲಿ ಹೋಲ್ ಇರುತ್ತೆ, ಕಿಡ್ನಿ ಪ್ರಾಬ್ಲಮ್ ಇರುತ್ತೆ. ಸೊ ಅನೇಕ ಪ್ರಾಬ್ಲಮ್ಗಳಿಂದ ತೀರ್ಕೊಂಡಿರ್ತಾವೆ. ಪೌಷ್ಟಿಕತೆ ಅಂತ ಹೇಳ್ತೀನಿ, ಪೌಷ್ಟಿಕತೆನೂ ಒಂದು ಅಂಶ ಇರ್ಬೋದು ಹೊರತಾಗಿ ಪೌಷ್ಟಿಕತೆಯಿಂದನೇ ಎಲ್ಲ ತೀರ್ಕೊಂಡಿದ್ದಾರೆ ಅಲ್ಲ. ಸೊ ಸುಮಾರು ಕಾರಣಗಳಿದಾವೆ. ಈಗ ಅಪೋಸಿಷನ್ ಇದ್ದಾಗ ಮೀಸಲಾತಿ ಹೋರಾಟದಲ್ಲಿ ತಾವಿದ್ರಿ ಪಂಚಮ ಸಾರಿ. ಈಗ ಹೋರಾಟ ಮಾಡ್ಲಿಕ್ಕೆ ಬಿಡದೆ ಡಾಕ್ಟರ್ಗಳನ್ನ ನಿಷೇಧ ಮಾಡಿದೆ ಸರ್ಕಾರ, ಹಿಟ್ಲರ್ ರೀತಿ ವರ್ತಿಸ್ತಾ ಇದೆ ಅಂತೇಳಿ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಒಂದು ಮಾತನ್ನ ಮಾಧ್ಯಮದ ಮುಖಾಂತರ ಸ್ಪಷ್ಟಪಡಿಸ್ತೀನಿ, ಪಂಚಮಸಾಲಿ 2A ಹೋರಾಟ ಅದು ನಮ್ಮ ಹಕ್ಕು. ನಮ್ಮ ಸಮಾಜಕ್ಕೆ ನ್ಯಾಯವನ್ನ ಕೊಡಿಸ್ಲಿಕ್ಕೆ ನಮ್ಮ ಸಮಾಜದಲ್ಲಿ ಬಹಳಷ್ಟು ಬಡವರಿದ್ದಾರೆ, ಬಹಳಷ್ಟು ರೈತರಿದ್ದಾರೆ. ನಮಗೆ ಶಿಕ್ಷಣದಲ್ಲಿ ನಮಗೆ ಮೀಸಲಾತಿಯನ್ನ ಕೊಡಿ ಅಂತ ಹೇಳಿ ಅಪೋಸಿಷನ್ ದಲ್ಲಿ ಇದ್ದಾಗಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಧ್ವನಿ ಎತ್ತಿದ್ದಾಳೆ. ಈಗ ಸಿಟ್ಟಿಂಗ್ ಮಿನಿಸ್ಟರ್ ಇದಾಗ್ಲೂ ಕೂಡ ನನ್ನ ಸಮಾಜದ ಪರವಾಗಿ ನನ್ನ ವಾದ ಇದೆ. ಹಿಟ್ಲರ್ ಗಿರಿ ಅನ್ನೋದು ಪದ ಕಾಂಗ್ರೆಸ್ ಪಕ್ಷಕ್ಕೆ ಅಟ್ಲೀಸ್ಟ್ ಅನ್ವಯಿಸೋದಿಲ್ಲ. ಯಾಕೆ ಅಂತಂತಂದ್ರೆ ಈ ಸೀಸನ್ ಕಬ್ಬಿನ ಸೀಸನ್, ಶುಗರ್ ಫ್ಯಾಕ್ಟರಿಗಳೆಲ್ಲ ಓಪನ್ ಆಗಿದಾವೆ. ನಮ್ಮ ಜಿಲ್ಲೆ ಇರ್ಬೋದು, ಬಿಜಾಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಸುಮಾರು 60ಕ್ಕೂ ಹೆಚ್ಚು ಶುಗರ್ ಫ್ಯಾಕ್ಟರಿಗಳಿರೋದ್ರಿಂದ ಕಬ್ಬಿನ ಗಾಡಿಗಳಾಗಿರ್ಬೋದು, ಅಲ್ಲಿ ಟ್ರಕ್ಕು ಇರ್ತವೆ, ಟ್ರ್ಯಾಕ್ಟರ್ಗಳಿರ್ತವೆ, ಚಕ್ಕಡಿಗಳಿರ್ತವೆ. ಸೊ ಈ ಎಲ್ಲ ಕಾರಣದಿಂದ ಏನೋ ಈ ಕ್ರಮ ತೆಗೆದುಕೊಂಡಿದ್ವಿ. ಅದಕ್ಕೆ ನನಗೂ ಕೂಡ ಅಸಮಾಧಾನ ಆಯ್ತು. ಈ ರೀತಿ ಮಾಡಬಾರ್ದು. ಪ್ರಜಾಪ್ರಭುತ್ವದಲ್ಲಿ ಯಾರ ಧ್ವನಿಯನ್ನು ದಮನಿಸ್ಲಿಕ್ಕೆ ನಮ್ಮ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ಸೊ ಮುಂಜಾಗ್ರತೆಯ ಕ್ರಮ ಅಂತ ಹೇಳಿ ಜಿಲ್ಲಾಡಳಿತ ಇದನ್ನ ಕ್ರಮ ತಗೊಂಡಿದ್ದಾರೆ, ನಿಷೇಧಾಜ್ಞೆ. ಬಟ್ ಇವತ್ತು 4 ಗಂಟೆಗೆ ನಾನು ನಿರಂತರವಾಗಿ ನಮ್ಮ ಕೂಡಲ ಸಂಗಮ ಪಂಚಮಪೀಠ ಜಗದ್ಗುರುಗಳ ಜೊತೆಗೆ ನಾನು ಸಂಪರ್ಕದಲ್ಲಿದ್ದೀನಿ.
ಬೇರೆ ಪಕ್ಷ ಆಗಿರ್ಬೋದು, ನಮ್ಮ ಪಕ್ಷ ಆಗಿರ್ಬೋದು, ಪಂಚಮಸಾಲಿಯ ಎಲ್ಲ ಮುಖಂಡರ ಜೊತೆ ಅವರು ನನ್ನ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. 4 ಗಂಟೆಗೆ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ. ಆ ಮೀಟಿಂಗ್ ನಲ್ಲಿ SP ಅವರನ್ನ, DC ಅವರನ್ನ, ಕಮಿಷನರ್ನ ನಾವು ಕರೆದಿದ್ದೀವಿ. ನಾವು ಚರ್ಚೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಹುಯೇ ಮೀಸಲಾತಿಯೊಂದಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ತಮ್ಮ ಎದುರುಗಡೆನೆ ಮಾತನಾಡ್ತಾ ಇದ್ದೀನಿ. ಇದೇ ಸಾಕ್ಷಿ. ಅಭಿಮಾನ ಯಾವತ್ತೂ ಕಡಿಮೆ ಆಗೋದಿಲ್ಲ. ನಾನು ನನ್ನ ಕ್ಷೇತ್ರದಲ್ಲಿ 2,000 2A ಮತದಾರರಿಲ್ಲ ನನ್ನ ಕ್ಷೇತ್ರದಲ್ಲಿ. ನಾನು ಓಟಿಗೋಸ್ಕರ, ರಾಜಕಾರಣಗೋಸ್ಕರ 2A ಮೀಸಲಾತಿ ಇಲ್ಲ. ನನ್ನ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅನ್ನುವಂತ ಒಂದು ಕೂಗು. ಯಾಕಂದ್ರೆ ಯಾರಿಗೆ ಅನ್ಯಾಯ ಮಾಡಿ ನಮ್ಮ ಸಮಾಜಕ್ಕೆ ನ್ಯಾಯ ಅಂತ ಕೇಳ್ತಾ ಇಲ್ಲ. ಯಾರ್ಯಾರು ಹಿಂದುಳಿದ ವರ್ಗದವರಿದ್ದಾರೆ ಅವ್ರನ್ನೆಲ್ಲರನ್ನೂ 2Aಗೆ ಸೇರಿಸಿ ಅಂತ ನಮ್ಮ ಜಗದ್ಗುರುಗಳು ಹೇಳ್ತಾರೆ ಹೊರತಾಗಿ ಬರೀ 2A ಅಂತ ನಾವ್ ಯಾವತ್ತೂ ಹೋರಾಟ ಮಾಡಿಲ್ಲ. ಅಧಿಕಾರಕ್ಕೋಸ್ಕರ ನಾನು ಹೋರಾಟದಲ್ಲಿ ಭಾಗಿಯಾಗಿಲ್ಲ, ಸ್ವಾರ್ಥಕ್ಕೋಸ್ಕರ ನಾನು ಹೋರಾಟದಲ್ಲಿ ಭಾಗಿಯಾಗಿಲ್ಲ. ಅದಕ್ಕೆ ಹೇಳಿದ್ದು 2,000 ಮತದಾನ ನನ್ನ ಬೆಳಗಾವಿ ಗ್ರಾಮೀಣದಲ್ಲಿ ಪಂಚಮಸಾಲಿಗಳಿಲ್ಲ. ಹೋರಾಟದಲ್ಲಿ ಭಾಗಿಯಾಗಿದ್ದು ಒಂದೇ, ನನ್ನ ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು. ಥ್ಯಾಂಕ್ ಯು.